ಸೋಯಾ ಚಂಕ್ಸ್ ಕಡಲೆ ಸುಕ್ಕ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರುಚಿಯಾದ ಈ ಸುಕ್ಕ ಅನ್ನಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಹಾಗಾದರೆ ಹೇಗೆ ಮಾಡುವುದೆಂದು ನೋಡುವ ಇವತ್ತಿನ ರೆಸಿಪಿ. ಒಂದು ಸಣ್ಣ ಪ್ಯಾಕೆಟ್ ಸೋಯಾ ಚಂಕ್ಸನ್ನು ನಾನಿಲ್ಲಿ ಬೇಯಿಸ್ತಾ ಇದ್ದೇನೆ ನೋಡಿ. ಸ್ವಲ್ಪ ಹೊತ್ತು ಬೇಯಿಸಿದರೆ ಸಾಕಿದು. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, ಒಂದು 5-6 ಕರಿಮೆಣಸು, ಒಂದು ಸಣ್ಣ ತುಂಡು ಚಕ್ಕೆ ಮತ್ತು ಕೆಂಪು ಮೆಣಸು. ಇಷ್ಟೇ ಸಾಮಾನು. ಇವಾಗ ಒಂದು ಬಾಣಲೆಗೆ 1.5 ಚಮಚದಷ್ಟು ಎಣ್ಣೆ ಹಾಕುವ. ನೋಡಿ, ಸೋಯಾ ಚಂಕ್ಸ್ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಆಫ್ ಮಾಡ್ತೇನೆ ಗ್ಯಾಸ್. ಇದು ನೋಡಿ, ನಾನು ಈ ಸಾಮಾನೆಲ್ಲವನ್ನು ಹಾಕಿ ಸ್ವಲ್ಪ ಕ್ರಿಸ್ಪ್ ಆಗುವವರೆಗೆ ಹುರಿತೇನೆ. ಇದನ್ನು ಎಲ್ಲ ಉರಿಯಲ್ಲೇ ಹುರಿಬೇಕಿದನ್ನು. ಸ್ವಲ್ಪ ಕರಿಬೇವು ಸಹ ಹಾಕ್ತಾ ಇದ್ದೇನೆ ನೋಡಿ. ಇವಾಗ ನೋಡಿ, ಸೋಯಾ ಚಂಕ್ಸ್ ಬೆಂದಿದೆ ನೋಡಿ. ಅದರ ನೀರನ್ನು ನಾನೀಗ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿ ಮತ್ತೆ 1-2 ಸಲ ಅದನ್ನು ತೊಳೆದು ಹಿಂಡಿ ತೆಗೆದು ಇಟ್ಟುಕೊಂಡಿದ್ದೇನೆ. ಇವಾಗ ಈ ಸಾಮಾನಿದೆ ನೋಡಿ, ಅದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕುವ. ಒಂದು ಸಣ್ಣ ತುಂಡು ಈರುಳ್ಳಿ, ಒಂದು 2 ಎಸಳು ಸಿಪ್ಪೆ ಸಮೇತ ಹಾಕಿದ್ದೇನೆ ಬೆಳ್ಳುಳ್ಳಿ, ಸ್ವಲ್ಪ ಹುಳಿ ನೋಡಿ, ಸ್ವಲ್ಪ ಹುಳಿ. ನೀರು ಹಾಕಿ ಇದನ್ನೊಂದು ಸಲ ರುಬ್ಬುವ. ತುಂಬ ನುಣ್ಣಗೆ ಆಗಬೇಕಂತೇನಿಲ್ಲ ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಇದಕ್ಕೀಗ ನಾನು 1 ಕಪ್ಪಿನಷ್ಟು ತೆಂಗಿನ ತುರಿ ಅಥವಾ 1 ಹಿಡಿ ಕೈಯಲ್ಲಿ ಹಿಡ್ಕೊಳ್ಳುವಾಗ ನೋಡಿ, ಆ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಫ್ರೆಶ್ ತೆಂಗಿನ ತುರಿ ಹಾಕಿದಷ್ಟು ರುಚಿ ಜಾಸ್ತಿ. ಇದನ್ನು ಒಂದು ಸಲ ಗರ್ರ ಅಂತ ತಿರುಗಿಸಿದ್ರೆ ಸಾಕು. ಇವಾಗ ನೋಡಿ, ಅಲ್ಲಿ ಮಿಕ್ಸಿಯಲ್ಲಿ ರೆಡಿ ಆಯ್ತೆಲ್ಲ. ಇವಾಗ ಇದನ್ನು ನಾನು ಇದರ ನೀರನ್ನೆಲ್ಲ ಹಿಂಡಿ ತೆಗೆದು ಬೇರೊಂದು ಪಾತ್ರೆಯಲ್ಲಿ ಇಡ್ತಾ ಇದ್ದೇನೆ ನೋಡಿ. ಇದೀಗ ದೊಡ್ಡದಾಗಿದೆ ನೋಡಿ, ಅದಕ್ಕೋಸ್ಕರ ಇದನ್ನು ನಾನು ಸಣ್ಣಗೆ ಕಟ್ ಮಾಡ್ತಾ ಇದ್ದೇನೆ. ಒಂದೊಂದನ್ನು 2-3 ತುಂಡು ಕಟ್ ಮಾಡ್ತಾ ಇದ್ದೇನೆ ನೋಡಿ. ಕಟ್ ಮಾಡಿ ತೆಗೆದಿಡುವ. ಇಲ್ಲಿ ನೋಡಿ, ನಾನೀಗ 1 ಕಪ್ಪು ಕಪ್ಪು ಕಡಲೆಯನ್ನು ಬೇಯಿಸಿ ಇಟ್ಟಿದ್ದೇನೆ. 3 ವಿಜಿಲ್ ಹಾಕಿದ್ದೇನೆ. ರಾತ್ರಿ ಇಡೀ ನೆನೆ ಹಾಕಿ ಬೆಳಿಗ್ಗೆ 3 ವಿಜಿಲ್ ಕೂಗಿಸಿ ಬೇಯಿಸಿಟ್ಟಿದ್ದೇನೆ. ಇದನ್ನು ನಾನು ಚೆನ್ನಾಗಿ ಬೆಂದಿದೆ ಇದು 3 ವಿಜಿಲಲ್ಲೇ. ಇವಾಗ ಇನ್ನೊಂದು ಪಾತ್ರೆಗೆ 1-2 ಚಮಚ ಎಣ್ಣೆ ಹಾಕುವ. ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ನಾನು. ಒಂದು ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ. ಇವನ್ನೆಲ್ಲ ಮೆಲ್ಲ ಉರಿಯಲ್ಲೇ ಹುರಿಯುವ ನಾವು. ಇವಾಗ ಸಾಸಿವೆ ಚಟಪಟ ಅಂತ ಇದೆ ನೋಡಿ ಸಾಸಿವೆ. ಅಷ್ಟೊತ್ತಿಗೆ ಈರುಳ್ಳಿ ಹಾಕುವ. ಒಂದು 1/4 ತುಂಡು ಮಿಕ್ಸಿಗೆ ಹಾಕಿದ್ದೇನೆ ನೋಡಿ. ಅಷ್ಟೇ ಸಣ್ಣ ತುಂಡು ಈರುಳ್ಳಿಯನ್ನು ನಾನು ಇದಕ್ಕೆ ತೆಳುವಾಗಿ ಕತ್ತರಿಸಿ ಇಟ್ಟಿದ್ದೇನೆ. ಇದು ಒಂದು ಗೋಲ್ಡನ್ ಬ್ರೌನ್ ಬರುವವರೆಗೆ ಹುರಿದ್ರೆ ಸಾಕು. ಕರಿಬೇವು, 1 ಎಸಳು ಕರಿಬೇವು ಹಾಕಿದ್ದೇನೆ ನೋಡಿ. ಈಗ ರೆಡಿಯಾಗಿದೆ ಇದು. ಒಂದು ಸ್ವಲ್ಪ ಹಿಂಗು ಹಾಕುವ. ಇದಕ್ಕೆ ಕಡಲೆ ಇರೋದ್ರಿಂದಾಗಿ ಹಿಂಗು ಹಾಕ್ತೇನೆ ನಾನು. ಬೆಳ್ಳುಳ್ಳಿ ಹಾಕುವ ಹಾಗಿದ್ದರೆ ಹಿಂಗು ಹಾಕಬೇಕಾಗಿಲ್ಲ. ನಾನಿಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಲಿಲ್ಲ, ಹಾಗಾಗಿ ಹಿಂಗು ಹಾಕಿದ್ದೇನೆ. ಈಗ ನೋಡಿ, ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕುವ. ತೆಂಗಿನ ತುರಿ ಮತ್ತು ಮಸಾಲೆ. ಇದನ್ನೀಗ ನಾವು ಒಂದು ಸ್ವಲ್ಪ ಹೊತ್ತು ಹುರಿಬೇಕಿದನ್ನು. ಚೆನ್ನಾಗಿ ಒಮ್ಮೆದು ಫ್ರೈ ಆಗಲಿ ಎಣ್ಣೆಯಲ್ಲಿ. ಒಂದು 5 ನಿಮಿಷದಷ್ಟು ಮೆಲ್ಲ ಉರಿಯಲ್ಲಿ ಹುರಿಯುವ ಇದನ್ನು. ಹೀಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಸ್ವಲ್ಪ ಈಗ ಫ್ರೈ ಆದ ಮೇಲೆ ಕಡಲೆ ಬೆಂದ ನೀರಿದೆ ನೋಡಿ, ಆ ನೀರನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಕುದಿಸುವ. ಈ ಮಸಾಲೆಯನ್ನು ಚೆನ್ನಾಗಿ ಕುದಿ ಬರಲಿ ಇದು. ಆವಾಗ ರುಚಿ ಇನ್ನಷ್ಟು ಒಳ್ಳೆ ಬರ್ತದೆ ಇದಕ್ಕೆ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಅರಸಿನ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ನಾನು. ಬೆಲ್ಲ ಹಾಕಿದರೆ ರುಚಿ ಒಳ್ಳೆ ಬರ್ತದೆ. ಇನ್ನೂ ಸಹ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಆದರೆ ಬೆಲ್ಲ ಹಾಕಿದರೆ ರುಚಿ ಒಳ್ಳೆದಿರ್ತದೆ ಸ್ವಲ್ಪ ಆದರೂ. ಇನ್ನೊಂದು ಸ್ವಲ್ಪ ಹೊತ್ತು ಕುದಿದ್ರೆ ಸಾಕಿದು. ಎಣ್ಣೆ ನೋಡಿ ಮೇಲೆ ಬಂತು, ಅಲ್ಲಿ ಸೈಡಲ್ಲಿ ಕಾಣ್ತಾ ಇದೆ ನೋಡಿ. ಈಗ ನಾನು ಕಡಲೆ ಮತ್ತು ಸೋಯಾಬೀನ್ ಎರಡನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಇದೀಗ ಸ್ವಲ್ಪ ನೀರು ಕಾಣ್ತದೆ ಈಗ ನೋಡುವಾಗ. ಆದರೆ ಸೋಯಾಬೀನ್ ಹಾಕಿದ ಕೂಡಲೇ ಎಲ್ಲ ನೀರನ್ನು ಅದರದ್ದು ಅದು ಎಳೀತದೆ ನೋಡಿ. ಸುಕ್ಕ ರೆಡಿ ಆಗ್ತದೆ ಡ್ರೈ ಆಗಿ. ಅದಕ್ಕೆ ಸುಕ್ಕ ಅಂತ ಹೇಳಿದೆ, ಡ್ರೈ ಆಗೋದಕ್ಕೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದನ್ನು.
ಇನ್ನೊಂದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಇಟ್ಟರೆ ಸಾಕು ಮೆಲ್ಲ ಉರಿಯಲ್ಲಿ. ಅಲ್ಲಿಗೆ ನಮ್ಮ ಸೋಯಾಬೀನ್ ಕಡಲೆ ಸುಕ್ಕ ರೆಡಿ ಆಗ್ತದೆ ನೋಡಿ. ಎಲ್ಲ ನೀರನ್ನು ಎಳೆದು ಡ್ರೈ ಆಯ್ತು ಇದೀಗ ಫ್ರೆಂಡ್ಸ್. ಈಗ ಇದು ರೆಡಿ ಆಯಿತು. ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಕಡಲೆ ಸುಕ್ಕ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಬಟನ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗಾದರೆ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.